ಸರ್ ಇದ್ರ ಜೊತೆಗೆ ಅಧಿಕಾರವೂ ಇದ್ರೆ ಇನ್ನೂ ಹೆಚ್ಚು ಮಾಡ್ಬೋದು, ಹಾಗಾಗಿ ಅಧಿಕಾರ ಬೇಕು ಅಂತ ಅನ್ಸುತ್ತಾ ಸರ್? ಈಗ ನಿಜ, ಅದು ಒಪ್ಕೋತೀನಿ. ಈಗ ಯಾಕೆಂದರೆ ಅಧಿಕಾರ ಇದ್ದಾಗ ನಮ್ಮ ಕೆಲವು ಪ್ರತಿನಿತ್ಯದ ಜನರ ಬದುಕಿನ ಕಷ್ಟಗಳನ್ನು ನೀನು ಗಮನಿಸಿರ್ತೇವೆ. ಹಾಂ ಸರ್. ಅಧಿಕಾರ ಇದ್ದಾಗ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಅವಕಾಶ ಇದೆ. ಹಾಂ. ಒಂದು ನನಗೆ ಒಂದು ರೀತಿ ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ ನನ್ನ ಪಾಲಿನಲ್ಲಿ. ಹಾಂ. ನಾನು ಆದಂಥದ್ದು 2 ಬಾರಿ ಮುಖ್ಯಮಂತ್ರಿನೂ, ಕರೆಕ್ಟು, ಇನ್ನೊಂದು ಪಕ್ಷದ ಬೆಂಬಲಗಳೊಂದಿಗೆ. ಹೌದು. ನನ್ನದೇ ಆದಂಥ ಕೆಲವು ರಿಸ್ಟ್ರಿಕ್ಷನ್ ಆ ಟೈಮ್ನಲ್ಲಿ, ಹಲವಾರು ಕಾರ್ಯಕ್ರಮ ತರಬೇಕು ಅಂತಕ್ಕಂಥ ಆಸೆ ಇದೆ. ಆದರೆ ಈಗಿನ ಒಂದು ವ್ಯವಸ್ಥೆನಲ್ಲಿ ಅಧಿಕಾರ ಇಲ್ಲದೇ ಇದ್ರೆ ಮಾಡ್ಲಿಕ್ಕಾಗಲ್ಲ. ನೋಡಿ, ಉದಾಹರಣೆಗೆ ಇವತ್ತು ನಾನು ಜನಸಾಮಾನ್ಯರದು ಒಂದು ಭಾಗ ಬಿಟ್ಟುಬಿಡಿ, ಇವತ್ತು ಈಗಿನ ಸರ್ಕಾರ ಬಂದಿದೆ, ಹೌದು, ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿದಿನ. ಅದೊಂದು ಭಾಗ ಇರಲಿ, ಅವರೇನೋ ಜನಗಳಿಗೆ ಹೇಳಿದ್ದಾರೆ, ಮಾಡ್ಕೊಂಡಿದ್ದಾರೆ, ಆದರೆ ಎಷ್ಟರ ಮಟ್ಟಿಗೆ ಆ ಜನಗಳ ಕಷ್ಟಕ್ಕೆ ಪರಿಹಾರ ದೊರಕ್ತಾ ಇದೆ ಅದರಿಂದ ಅನ್ನೋದು ನಾನು ನೋಡ್ತಾ ಇದ್ದೀನಿ. ಈಗ 2,000 ರೂಪಾಯಿ ಕೊಟ್ಟ ತಕ್ಷಣ ಈಗ ಇಲ್ಲೇ ಒಂದು ಪೇಷಂಟ್ ನೋಡಿದ್ರೆ ಈಗ 22 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಆಸ್ಪತ್ರೆಯಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ. ಆ 2,000 ರೂಪಾಯಿ ಕೊಟ್ಟ ತಕ್ಷಣ ಅವ್ರ ಬದುಕೆಲ್ಲ ಸರಿಯಾಗಿ ಹೋಗುತ್ತಾ? ಇದು ಒಂದು ಉದಾಹರಣೆ. ಪ್ರತಿನಿತ್ಯ ಆ ಥರ ಇರ್ತಾರೆ. ಆ ಗ್ಯಾರಂಟಿ ಯೋಜನೆ ಬೇಕು ಅಂದರೆ ಮುಂದಕ್ಕೆ ನಮ್ಮನ್ನೇ ಗೆಲ್ಲಿಸ್ಬೇಕು ಅಂತ ನಿಮ್ಮ ಹಳೆ ಸ್ನೇಹಿತರು ಮಾತಾಡ್ತಿದ್ರು ಸರ್. ಇಲ್ಲ, ಅದನ್ನೇ ನೋಡಿ, ಬ್ಲ್ಯಾಕ್ ಮೇಲಿಂಗ್ ತಂತಾರೆ. ನೀವು ಓಟ್ ಹಾಕಿದ್ರೆ ನಿಲ್ಲಿಸ್ಬಿಡ್ತೀವಿ ಅಂದರೆ ಅಲ್ಲಿಗೆ ನಿಮಗೆ ಓಟ್ ಕೊಟ್ಟಾಗ ಒಂದು, ಓಟ್ ಕೊಡದೇ ಇದ್ದಾಗ ಒಂದ ನಿಮ್ಮ ತೀರ್ಮಾನಗಳು. ಈಗ ನೋಡಿ, ಇವತ್ತು ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಈಗ ಇದು ಯಾವುದೋ ಗ್ಯಾರಂಟಿ ಇದಿರಲಿ, ನಾನು ಅದ್ರ ಬಗ್ಗೆ ಹೆಚ್ಚಿನ ವ್ಯಾಖ್ಯಾನ ಮಾಡಲ್ಲ. ಇದರ 10 ಮಾಡ್ಬೋದು ಕಾರ್ಯಕ್ರಮಗಳನ್ನು. ಜನರ ಸ್ವಾಭಿಮಾನದ ಬದುಕಿಗೆ ಶಾಶ್ವತ ಪರಿಹಾರ ತರ್ಬೋದು. ಬೇಕಾದಷ್ಟು ಕಾರ್ಯಕ್ರಮಗಳಿದೆ ಮಾಡಬೇಕು ಅಂದರೆ. ಇಲ್ಲಿ ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಾರೆ. ಈಗ ಒಂದು ನೋಡಿ ಉದಾಹರಣೆ, ನಾನು ಮೊನ್ನೆ ಪೇಪರಲ್ಲಿ ನೋಡ್ತಾ ಇದ್ದೆ, ಈಗೇನೋ ಈಗಿನ ಸರ್ಕಾರದಲ್ಲಿ ಮೇಕ್ರಿ ಸರ್ಕಲ್ನಿಂದ ಹೆಬ್ಬಾಳ್ ಫ್ಲೈಓವರ್ಗೆ ಒಂದೇನೋ ಈಗ ಟನಲ್ ರೋಡ್ ಸುರಂಗ ಮಾರ್ಗ ರಸ್ತೆ ಮಾಡ್ತಾರೆ. ಒಂದು 4 ಪಥದ ರಸ್ತೆ, ಒಂದು ರಸ್ತೆ ಮಾಡ್ತೀವಿ. ಈಗ 4 ಪಥದ ರಸ್ತೆ ಡಬಲ್ ಡೆಕ್ಕರ್ ಇದರಲ್ಲಿ ಮಾಡ್ತೀವಿ ಅಂತ ಹೇಳಿ ಪ್ರಾಯೋಗಿಕವಾಗಿ 1,500 ಕೋಟಿ ರೂಪಾಯಿಯನ್ನ ಅದಕ್ಕೆ ಪ್ರಾಯೋಗಿಕವಾಗಿ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರಲ್ವೇ. ಇದು ನಾನು 2006 ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ನಿಂದ ಹೆಬ್ಬಾಳದ ಫ್ಲೈಓವರ್ಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೆ. ನೀಲಿ ನಕ್ಷೆ ಅಷ್ಟೇ ಅಲ್ಲ, ಒಂದು ವಿದೇಶದ ಕಂಪನಿ ಬಂದು ಟೆಕ್ನಿಕಲಿ ಏನದಕ್ಕೆ ಬೇಕಿದೆ ಅದರ ಎಲ್ಲ ರೀತಿಯ ಒಂದು ಇದನ್ನು ಅವರೇ ತಂದು ಹಣನೂ ಅವರೇ ಇನ್ವೆಸ್ಟ್ಮೆಂಟ್ ಮಾಡಿ ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ್ ಫ್ಲೈಓವರ್ವರೆಗೂ ಒಂದು ಟನಲ್ ರಸ್ತೆ ಮಾಡ್ತೀವಿ ಅಂತ ಬಂದರು. ಕ್ಲಿಯರೆನ್ಸು ಕೊಟ್ಟಿದ್ದೆ, ಸರ್ಕಾರ ಹೋಯ್ತು. ಇವತ್ತು 17 ವರ್ಷ ಆಗಿದೆ. ಈಗ ಈ ಸರ್ಕಾರ ಎಷ್ಟು ಸರ್ಕಾರಗಳು ಬಂದೋದು, ಎಷ್ಟು ಜನ ಮುಖ್ಯಮಂತ್ರಿಗಳಾದರು, ಈಗ ಈ ಚರ್ಚೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಆಗ್ತಾ ಇಲ್ವಾ ಸರ್ ನಿಮ್ಮ ಪ್ರಕಾರ? ಇದು ಆಗೋದಿಲ್ಲ. ಇದೆಲ್ಲ ಇವರು ಏನಾಗಿದೆ, ಬರೀ ಹೇಳಿಕೆಗಳಿಗೆ ಸೀಮಿತವಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಈಗ ನೋಡಿ ಉದಾಹರಣೆಗೆ, ಈಗ ಮೊನ್ನೆ ಹೇಳಿದ್ದಾರೆ ನಮ್ಮ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡು, ಕರೆಕ್ಟು, ಇದು 2005ರಿಂದ ನಡೀತಾ ಇದೆ, 4ರಿಂದ 2006ಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಎಲ್ಲ ರೀತಿಯ ಕ್ಲಿಯರೆನ್ಸ್ ಕೊಟ್ಟೆ. ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಪ್ರಾರಂಭ ಮಾಡಬೇಕು ಅಂತೇಳಿ ಜಿಯೋ ಎಲ್ಲ ಇಶ್ಯೂ ಆಯಿತು. ಟೆಂಡರ್ ನೋಟಿಫಿಕೇಶನ್ ಪ್ರಾರಂಭ ಅಂತ ಸರ್ಕಾರ ಹೋಯಿತು. ಅವತ್ತಿನ ದಿನ ಕಾರ್ಯಕ್ರಮಕ್ಕೆ 3,000 ಕೋಟಿಲಿ ಮುಗಿದೋಗೋದು ಕಾರ್ಯಕ್ರಮ. ಬಂದು ಸರ್ಕಾರಗಳೇನು ಮಾಡ್ಕೊಂಡ್ರು. ಇವತ್ತು 17 ವರ್ಷ ಆಗಿದೆ. ಈಗ ಮೊನ್ನೆ ಹೇಳ್ತಾ ಇದ್ದಾರೆ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ ಏನೋ ಗ್ಲೋಬಲ್ ಟೆಂಡರ್ ಕರೀತಾರಂತೆ. ಹೌದು, ಗ್ಲೋಬಲ್ ಟೆಂಡರ್ ಕಳೆದು ಈಗ 28,000 ಕೋಟಿನೋ 27,000 ಕೋಟಿ ಅಂದಾಜು ವೆಚ್ಚ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಭೂಮಿ ಸ್ವಾಧೀನ ಮಾಡಬೇಕಲ್ಲ, ಅದಕ್ಕೆ 21,000 ಕೋಟಿ ಬೇಕಂತೆ. ಯಾವ DPR ನಿಮ್ಮಲ್ಲಿ ಇಟ್ಕೊಂಡಿದ್ದೀರಿ? ದುಡ್ಡು ಇದೆಯಾ ಸರ್ ಸರ್ಕಾರ? ಎಲ್ಲಿದೆ ದುಡ್ಡು? ಅಂದರೆ ಯಾರೋ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಗ್ಲೋಬಲ್ ಟೆಂಡರ್ನಲ್ಲಿ ಭಾಗವಹಿಸ್ತಾರೆ ಅಂತೇಳಿ. ಗ್ಲೋಬಲ್ ಟೆಂಡರ್ನಲ್ಲಿ ಭಾಗವಹಿಸೋನು ಲ್ಯಾಂಡ್ ಖರೀದಿಗೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾನ? ಆಮೇಲೆ ಲ್ಯಾಂಡ್ನ ಇವತ್ತು ಖರೀದಿ ಮಾಡಬೇಕಾದ್ರೆ ಭೂ ಸ್ವಾಧೀನ ಮಾಡೋದಕ್ಕೆ ಆ ಭಾಗದಲ್ಲಿ ಕೆಲವು ಭಾಗದಲ್ಲಿ ಸರ್ಕಾರ ಬೇರೆ ಈಗ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಟ್ರು. ಕರೆಕ್ಟು, ಭೂಮಿ ಬೆಲೆ ಮಾರ್ಕೆಟ್ ದರ ಏನಿತ್ತು ಅದಕ್ಕಿಂತ ಗೈಡ್ಲೈನ್ ವ್ಯಾಲ್ಯೂ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಗೈಡ್ಲೈನ್ ವ್ಯಾಲ್ಯೂನ. ಈಗ ಅಲ್ಲಿ ನೀವು ಭೂಮಿ ಖರೀದಿ ಮಾಡೋಕ್ಕೆ ಹೋದರೆ ರೈತರ ಹತ್ರ ಈಗ ಕೆಲವು ಭಾಗದಲ್ಲಿ 5 ಕೋಟಿ 4 ಕೋಟಿ ರೇಟ್ ಇದೆ. ಈಗ ನೀವು 2013 ಬುಕ್ಕ ಇದೆ ಮಾಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ, ಮಾಡ್ಕೊಂಡ್ರಲ್ವೇ. ಅದಕ್ಕೆ 1:4 ಕೊಡಬೇಕು ಅಂದರೆ ಎಲ್ಲಿಂದ ದುಡ್ಡು ತರ್ತೀರಿ? ಎಲ್ಲಿದೆ? ನೀವು ಎಲ್ಲಿ ಕ್ಯಾಲ್ಕುಲೇಟ್ ಹೆಂಗೆ ಮಾಡ್ಕೊಂಡಿದ್ದೀರಿ ಇದಕ್ಕೆಲ್ಲ ರೂಪರೇಷೆ?
ಮಾಡ್ತಿದ್ದಾರೆ, ನಾವು ಏನು ನುಡಿದಿದ್ದೀವಿ ಅದು ನಡೀತಾ ಇದ್ದೀವಿ. 17 ವರ್ಷದಿಂದ ಪ್ರಾಮಿಸ್ ನಡೀತಾನೆ ಇದೆಯಲ್ಲ, ಇದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಅದು ಔಟರ್ ಪೆರಿಫೆರಲ್ ರಿಂಗ್ ರೋಡು. 17 ವರ್ಷದಿಂದ. ಈಗ ನೀವೇ ಇದ್ದೀರಲ್ಲ 2013ರಿಂದ 17 ವರ್ಷ, 17 ವರ್ಷ, 17 ಇಸ್ವಿವರೆಗೆ 5 ವರ್ಷ ಸರ್ಕಾರ ನಿಮ್ಮದೇ ಇತ್ತು. ಏನು ಮಾಡಿದ್ರಿ? ಈಗ ಹೇಳ್ತಾ ಇದ್ದೀರಿ ಇದು ಏನು ಗ್ಲೋಬಲ್ ಟೆಂಡರ್ ಕರಿತೀವಿ ಅಂತಾರೆ. ಹಿಂದೆ BJP ಸರ್ಕಾರ ಇದ್ದಾಗಲೂ ಗ್ಲೋಬಲ್ ಟೆಂಡರ್ನ 2 ಬಾರಿ ಕರೆದ್ರು, ಕೇಳೋರು ಬರಲಿಲ್ಲ, ಯಾರೂ ಅಪ್ಲೈನೂ ಮಾಡಲಿಲ್ಲ, ಆಗಲಿಲ್ಲ, ನಿಂತಿದೆ. ಈಗ ಇವ್ರು ಹೇಳ್ತಾ ಇದ್ದಾರೆ ಎಲ್ಲಿಂದ ನೀವು ಇದಕ್ಕೆ ಗ್ಲೋಬಲ್ ಟೆಂಡರ್ ಮುಖಾಂತರ ಯಾವ ಆಧಾರದ ಮೇಲೆ ಯಾವ ರೀತಿ DPR ಮಾಡ್ಕೊಂಡು ಇದನ್ನು ಇನ್ವೆಸ್ಟರ್ಸ್ನ ಕರ್ಕೊಂಬರ್ತೀರಿ? 17 ವರ್ಷದಿಂದ ಮಾಡೋಕ್ಕಾಗದೇ ಇದ್ದವರು. ಈಗ ನಾನು 18ರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಸರ್ಕಾರದಿಂದಲೇ ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ ಹಣ ಒಂದು ಪಾರ್ಟಲ್ಲಿ ಬಿಡುಗಡೆ ಮಾಡಿದೆ. ನಾನು ಅಧಿಕಾರ ಹೋಯಿತು, ಅದು ಅಲ್ಲಿಗೆ ಬಿದ್ದೋಯ್ತು. ಅದಕ್ಕೆ ನಾನು ಹೇಳಿದ್ದು ಈ ನಾಡಿನ ಜನತೆ 5 ವರ್ಷದ ಸರ್ಕಾರ ಒಂದು ಬಾರಿ ನನ್ನ ನೇತೃತ್ವದಲ್ಲಿ ಕೊಟ್ಟರೆ 5 ವರ್ಷದಲ್ಲಿ ನಾನು ಇದ್ಯಾವುದೋ 2000 ಫ್ರೀ ಬಸ್ ಪಾಸು ಅದಂತೂ ಇನ್ನು ಕೊಟ್ಟಿರೋದು 30-40 ಯೂನಿಟು, 80% ಗೃಹ ಜ್ಯೋತಿ, ಯುವ ನಿಧಿ ಎಲ್ಲ ಬರ್ತದೆ. ಈಗ ಗೃಹ ಜ್ಯೋತಿನಲ್ಲಿ ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, 200 ಯೂನಿಟ್ವರೆಗೆ ಕೊಟ್ಟಿದ್ದೀವಿ ಅಂತಾರೆ ಉಚಿತ. ಇವತ್ತು 1,58,00,000 ಜನಕ್ಕೆ ಕೊಟ್ಟಿದ್ದೀವಿ ಅಂತಾರೆ. ಆ 1,58,00,000 ಜನಕ್ಕೂ 200 ಯೂನಿಟ್ ಕೊಟ್ಟಿಲ್ಲ. ಕೆಲವರು 30 ಯೂನಿಟ್ ಯೂಸ್ ಮಾಡ್ತಾ ಇದ್ದಾರೆ, ಕೆಲವರು 20 ಯೂನಿಟ್ ಮಾಡ್ತಾ ಇದ್ದಾರೆ, ಕೆಲವರು 40 ಯೂನಿಟ್ ಮಾಡ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರೋದು ಅಡ್ವರ್ಟೈಸ್ಮೆಂಟಲ್ಲಿ ಈ 1,58,00,000 ಜನಕ್ಕೂ 200 ಯೂನಿಟ್ ಕೊಟ್ಟಿದ್ದೇವೆ ಉಚಿತವಾಗಿ ಅಂತ. ಎಷ್ಟು ಜನಗಳಿಗೆ ಟೋಪಿ ಹಾಕ್ತಾರೆ? ಸರಿ, 8 ತಿಂಗಳ ಕಾಂಗ್ರೆಸ್ ಸರ್ಕಾರದ ಈ ಕಾರ್ಯವೈಖರಿಯನ್ನು ಒಂದು ಚಿಕ್ಕದಾಗಿ ನಿಮ್ಮದೇ ಆದಂತಹ ಭಾಷೆಯಲ್ಲಿ ಹೇಳೋದಾದರೆ ಹೇಗಿದೆ ಸರ್? ಈಗ ನೋಡಿ, ನಾನು ಈ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಅಂತ ಗ್ಯಾರಂಟಿ ಕಾರ್ಯಕ್ರಮನ ಕೊಡೋಕ್ಕಾಗಲ್ಲ ಅಂತ ಎಲ್ಲೂ ಹೇಳಿಲ್ಲ ಇಲ್ಲಿವರೆಗೆ ಆ ಕಾರ್ಯಕ್ರಮದ ಬಗ್ಗೆ ನಾನು ಲಘುವಾಗೂ ಮಾತನಾಡಿಲ್ಲ. ಆದರೆ ಜನಕ್ಕೆ ದ್ರೋಹ ಮಾಡಬೇಡಿ, ನಾವೇನೋ ಕೊಟ್ಟಿದ್ದೇವೆ ಅಂತೀರಿ. ಇವತ್ತು ನೀವೇ ಹೇಳಿದ್ದಾರೆ, ನಿನ್ನೆ ಅಧಿಕಾರಿಗಳ ಸಭೆಯಲ್ಲಿ ಹೇಳಿದ್ದೀರಿ. ಇನ್ನು ಕೆಲವರು ಜನಕ್ಕೆ ಇದು ನಿಮ್ಮ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ, ಅವ್ರ ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಅದೇನೋ ಅವರ ಇದಕ್ಕೆ ಮಾಹಿತಿಗಳು ಸರಿಯಾಗಿ ಕೊಟ್ಟಿಲ್ಲ ಅಂತೇಳಿ ಕೆಲವರು ನಿರಾಕರಣೆ ಮಾಡಿದ್ದೀರಿ, ಬದಲು ಸರಿಪಡಿಸಿ ಅಂತ ಹೇಳ್ತಾ ಇದ್ದೀರಿ. ಇದು ಹಲವಾರು ಲೋಪದೋಷಗಳಿದೆ. ಒಂದು ಕಡೆ ಬಸ್ ಪಾಸು ಇವರಿಗೆ ಹೆಣ್ಮಕ್ಳಿಗೆ ಫ್ರೀ ಅಂದರು, ಮಕ್ಕಳು ಸ್ಕೂಲಿಗೆ ಬಸ್ ಇಲ್ಲದೆ ಪ್ರತಿನಿತ್ಯ ಅವ್ರು ಅನುಭವಿಸ್ತಾ ಇರತಕ್ಕಂಥ ಯಾತನೆ ಪ್ರತಿ ತಾಲೂಕುಗಳಲ್ಲಿ ಕಡೆರೆ ನೋಡ್ತಾ ಇದ್ದೇವೆ. ಅವ್ರಿಗೇನು ಮಾಡ್ತಾ ಇದ್ದೀರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.